ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಇದು ಯಾದೃಚ್ಛಿಕ ಅಲ್ಲ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಇದು ಈಶ್ವರನೇ ನಿಮಗೆ ಎಚ್ಚರಿಕೆ ಕೊಡುವ ಸಮಯ ಬಂದಿದೆ. ಆದ್ದರಿಂದ ಒಂಟಿಯಾಗಿ ಶಾಂತ ಮನಸ್ಸಿನಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕುಂಭರಾಶಿಯವರು ಅಂದರೆ ಬುದ್ಧಿವಂತಿಕೆ, ದೂರದೃಷ್ಟಿ, ಮಾನವೀಯತೆ ಇರುವವರು. ಆದರೆ ಅದೇ ಸಮಯದಲ್ಲಿ ಅತಿಯಾದ ನಂಬಿಕೆ ಮತ್ತು ಭಾವನಾತ್ಮಕತೆ ನಿಮ್ಮ ದುರ್ಬಲತೆ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವುಗಳು, ನಷ್ಟಗಳು, ಅವಮಾನಗಳು, ಮೋಸಗಳು ಇವೆಲ್ಲ ಆಕಸ್ಮಿಕ ಅಲ್ಲ. ಇದು ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವ ದೊಡ್ಡ ಗ್ರಹ ಸಂಚಾರದ ಪರಿಣಾಮ. 2026ನೇ ವರ್ಷದಿಂದ ನಿಮ್ಮ ಜೀವನ 2 ಭಾಗವಾಗಲಿದೆ. ಒಂದು ಹಳೆಯ ನೋವಿನ ಅಧ್ಯಾಯ ಮುಗಿಯುವ ಕಾಲ, ಮತ್ತೊಂದು ಹೊಸ ಶಕ್ತಿಯ ಆರಂಭ ಆಗುವ ಕಾಲ. 3 ವ್ಯಕ್ತಿಗಳು ಬಹಿರಂಗವಾಗಿರ್ತಾರೆ. ಒಬ್ಬನು ನಿಮ್ಮ ಒಳಿತನ್ನು ಬಯಸುವವನು, ಒಬ್ಬನು ನಿಮ್ಮನ್ನು ಬಳಸಿಕೊಳ್ಳುವವನು, ಮತ್ತೊಬ್ಬನು ನಿಮ್ಮ ಪತನವನ್ನು ನೋಡಲು ಬಯಸುವವನು. ಈ 3ರನ್ನು ಗುರುತಿಸುವ ಬುದ್ಧಿ ನಿಮಗೆ ಬರಲೇಬೇಕು. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಅದೇ ತಪ್ಪುಗಳು ನಡೀತಾನೆ ಇರುತ್ತೆ. ಕುಂಭರಾಶಿಯವರ ಜೀವನದಲ್ಲಿ ಈಗ ಶನಿದೇವರ ಪ್ರಭಾವ ಗಟ್ಟಿಯಾಗಿ ಇದೆ. ಶನಿ ಅಂದರೆ ಶಿಕ್ಷೆ ಅಲ್ಲ, ಶನಿ ಅಂದರೆ ಪಾಠ, ನೀವು ಕಲಿಯಬೇಕಾದ ಪಾಠ. ಕಲಿಯದೇ ಇದ್ದರೆ ಶನಿ ಕಠಿಣವಾಗಿ ವರ್ತಿಸ್ತಾರೆ. ಕಲಿತರೆ ಅದೇ ಶನಿ ನಿಮ್ಮ ಜೀವನವನ್ನು ಶಿಖರಕ್ಕೆ ಕೊಂಡೊಯ್ತಾರೆ. ಕುಂಭರಾಶಿಯವರು ಕಳೆದ ದಿನಗಳಲ್ಲಿ ಯಾರಿಗೂ ಅತಿಯಾಗಿ ನಂಬಿಕೆ ಇಟ್ಟಿದ್ದೀರಿ. ಹಣದ ವಿಚಾರವಾಗಿರಲಿ, ಉದ್ಯೋಗದಲ್ಲಾಗಿರಲಿ, ಸ್ನೇಹದಲ್ಲಾಗಿರಲಿ, ಕುಟುಂಬದ ವಿಷಯದಲ್ಲಾಗಿರಲಿ, ನೀವು ನಿಮ್ಮನ್ನು ಮರೆತು ಎದುರಿನವರಿಗಾಗಿ ಬದುಕಿದ್ದೀರಿ. ಅದರ ಫಲವಾಗಿ ಇಂದು ನೀವು ಒಂಟಿತನ, ಮಾನಸಿಕ ಒತ್ತಡ, ಸಾಲದ ಬಾಧೆ, ಅವಮಾನ ಅನುಭವಿಸ್ತಾ ಇದ್ದೀರಿ. ಆದರೆ ಈಗ ಕಾಲ ಬದಲಾಗ್ತಾ ಇದೆ. 2026ರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ವಿಶೇಷವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಒಂದು ಸುದ್ದಿ ನಿಮ್ಮನ್ನು ಶಾಕ್ ಕೊಡುತ್ತೆ. ಈ ಸುದ್ದಿ ಒಳ್ಳೆಯದಾಗಿರ್ಬೋದು ಅಥವಾ ಕಹಿಯಾಗಿರ್ಬೋದು, ಆದರೆ ಅದು ನಿಮ್ಮ ಕಣ್ಣು ತೆರೆಸುವ ಸತ್ಯ ಆಗಿರುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ SMR ಅಕ್ಷರ ಹೊಂದಿರುವ ವ್ಯಕ್ತಿಗಳಿಂದ ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ವ್ಯಕ್ತಿಗಳು ಹೊರಗಿನಿಂದ ತುಂಬ ಒಳ್ಳೆಯವರಂತೆ ಕಾಣಿಸ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳುವವರು ಇವರು. ನಿಮ್ಮ ಹೆಸರು, ನಿಮ್ಮ ಪರಿಶ್ರಮ, ನಿಮ್ಮ ಹಣ, ನಿಮ್ಮ ಭಾವನೆಗಳನ್ನು ಬಳಸಿಕೊಂಡು ತಮ್ಮ ಲಾಭ ನೋಡಿಕೊಳ್ಳುವವರು. ಕೆಲಸದ ಸ್ಥಳದಲ್ಲಿ ನಿಮ್ಮ ಐಡಿಯಾಗಳನ್ನು ತಮ್ಮದಾಗಿ ಮಾಡಿಕೊಳ್ಳುವವರು. ವ್ಯವಹಾರದಲ್ಲಿ ಲೆಕ್ಕ ತಪ್ಪಿಸುವವರು. ಸ್ನೇಹದ ಹೆಸರಿನಲ್ಲಿ ನಿಮ್ಮ ರಹಸ್ಯಗಳನ್ನು ನಿಮ್ಮ ವಿರುದ್ಧ ಬಳಸುವವರು. ಇವರೇ ಈ ಅಕ್ಷರದ ವ್ಯಕ್ತಿಗಳು. ಕುಂಭರಾಶಿಯವರು ನೇರವಾಗಿ ಮಾತನಾಡುವ ಸ್ವಭಾವದವರು, ಆದರೆ ಎದುರಿನವರು ತುಂಬ ಕುತಂತ್ರಿಗಳಾಗಿ ಇರ್ತಾರೆ. ಅದನ್ನು ನೀವು ಗುರುತಿಸಲು ತಡ ಮಾಡ್ತಾ ಇರ್ತೀರ. ಇದೀಗ ಹಣಕಾಸಿನ ವಿಷಯಕ್ಕೆ ಬರೋಣ. ಕುಂಭರಾಶಿಯವರ ಹಣ ಕೈಗೆ ಬರ್ತಾ ಇದೆ, ಆದರೆ ಉಳಿತಾ ಇಲ್ಲ. ಇದು ನಿಮ್ಮ ಜಾತಕ ದೋಷ ಅಲ್ಲ, ಇದು ನಿಮ್ಮ ನಿರ್ಣಯದ ತಪ್ಪು. ನೀವು ಯಾರನ್ನೋ ಉಳಿಸಬೇಕು ಅಂತ ನಿಮ್ಮನ್ನು ನೀವು ನಾಶ ಮಾಡಿಕೊಳ್ತಾ ಇದ್ದೀರಿ. 2026ರಲ್ಲಿ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು. ಅದು ಏನು ಅಂತಂದರೆ, ಇನ್ನು ಯಾರಿಗಾಗಿ ನಾನು ನನ್ನ ಜೀವನವನ್ನು ತ್ಯಾಗ ಮಾಡಲ್ಲ ಅನ್ನೋ ಒಂದು ನಿರ್ಧಾರ. ಈ ಒಂದು ನಿರ್ಧಾರ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ. ಈ ವರ್ಷದಲ್ಲಿ ನಿಮಗೆ 2 ಆದಾಯ ಮೂಲಗಳು ಸಿಗುವ ಯೋಗ ಇದೆ. ಒಂದು ಸ್ಥಿರ ಆದಾಯ, ಇನ್ನೊಂದು ಅಪ್ರತ್ಯಾಶಿತ ಆದಾಯ. ಅಂದರೆ ಅದನ್ನು ಉಳಿಸಿಕೊಳ್ಳುವ ಬುದ್ಧಿ ಬಂದರೆ ಮಾತ್ರ ಅದರ ಲಾಭ, ಇಲ್ವಾದರೆ ಮತ್ತೆ ಅದೇ ಚಕ್ರ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ದೈವಿಕ ರಕ್ಷಣೆ ಅನ್ನೋದು ಇದೆ. ನೀವು ಎಷ್ಟು ಬಾರಿ ಕುಸಿದ್ರೂ ಕೂಡ ಮತ್ತೆ ಹೇಳ್ತೀರಾ, ಆದರೆ ಪ್ರತಿ ಬಾರಿ ಹೇಳುವಾಗ ಒಂದು ಪಾಠ ಕಲಿಯಲೇಬೇಕು, ಇಲ್ಲವಾದರೆ ಮತ್ತೆ ಕುಸಿಯಲೇಬೇಕಾಗುತ್ತೆ. ಈ ವರ್ಷ ವಿಶೇಷವಾಗಿ ಶನಿವಾರದ ದಿನ ನಿಮಗೆ ಅತ್ಯಂತ ಪ್ರಮುಖ ಶಕ್ತಿಯನ್ನು ಕೊಡ್ತಾರೆ. ಪ್ರತಿ ಶನಿವಾರ ಶನೀಶ್ವರನಿಗೆ ಎಳ್ಳು ಎಣ್ಣೆ ದೀಪ ಹಚ್ಚಿ, ಕಪ್ಪು ಎಳ್ಳು ದಾನ ಮಾಡಿ, ಭಿಕ್ಷುಕರಿಗೆ ಸ್ವಲ್ಪ ಸಹಾಯ ಮಾಡೋದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಡೀತಿರುವ ಅಡ್ಡಿಗಳು ನಿಧಾನವಾಗಿ ಕರಗುತ್ತೆ. ಕುಂಭರಾಶಿಯವರ ಆರೋಗ್ಯದ ವಿಷಯದಲ್ಲೂ ಎಚ್ಚರಿಕೆ ಬೇಕು. ಮಾನಸಿಕ ಒತ್ತಡ, ನಿದ್ರಾಹೀನತೆ, ತಲೆನೋವು, ರಕ್ತದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಇದನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ, ಓಂ ಗೃಹಿಣಿ ಸೂರ್ಯಾಯ ನಮಃ ಅಂತ 11 ಬಾರಿ ಜಪ ಮಾಡಿ. ಸೋಮವಾರ ಶಿವಾಲಯಕ್ಕೆ ಹೋಗಿ ಶಿವನಿಗೆ
ಅಭಿಷೇಕ ಮಾಡಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಕುಂಭರಾಶಿಯವರ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ ವರ್ಷ ದೊಡ್ಡ ಸತ್ಯಗಳು ಹೊರಬರುತ್ತೆ. ಕೆಲವರಿಗೆ ವಿಚ್ಛೇದನದ, ಕೆಲವರಿಗೆ ಮದುವೆ ನಿಶ್ಚಯವಾಗಬಹುದು. ಆದರೆ ಎರಡೂ ಸಂದರ್ಭದಲ್ಲೂ ಕೂಡ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಇರಬೇಕು. ಮೋಸವನ್ನು ಸಹಿಸಿಕೊಂಡು ಬದುಕೋದು ಕುಂಭರಾಶಿಯವರ ಧರ್ಮ ಅಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಗೌರವ ಕೊಡುವವರ ಜೊತೆಗೆ ಮಾತ್ರ ಇರಬೇಕು. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಸಂಕೇತ ಅನ್ನೋದು ಕಾಣಿಸ್ತಾ ಇದೆ. ಅದು ಕನಸಿನ ಮೂಲಕ ಆಗಿರಬಹುದು, ಯಾರಾದರೂ ಹೇಳುವ ಮಾತಿನ ಮೂಲಕ ಆಗಿರಬಹುದು, ಅಥವಾ ಈ ವಿಡಿಯೋ ಮೂಲಕನೇ ಆಗಿರಬಹುದು. ಆ ಸಂಕೇತವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಆತ್ಮ ಈಗ ಜಾಗೃತ ಆಗ್ತಾ ಇದೆ. ನಿಮ್ಮ ಜೀವನದ ಉದ್ದೇಶ ಬದಲಾಗ್ತಾ ಇದೆ. ನೀವು ಇನ್ನು ಸಾಮಾನ್ಯ ವ್ಯಕ್ತಿ ಅಲ್ಲ. ನಿಮ್ಮ ಮೂಲಕ ಇನ್ನೊಬ್ಬರ ಜೀವನಕ್ಕೂ ಬೆಳಕು ಬೀಳುವ ಕಾಲ ಬರ್ತಾ ಇದೆ. ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮನ್ನು ರಕ್ಷಿಸಿಕೊಳ್ಬೇಕು. ಕುಂಭರಾಶಿಯವರೇ, ಈ ವರ್ಷ ನೀವು ಒಂದು ಕೆಲಸ ಮಾಡಿದರೆ ಅದ್ಭುತ ಫಲ ಅನ್ನೋದು ಸಿಗುತ್ತೆ. ಅದು ಏನಪ್ಪ ಅಂತಂದರೆ, ಪ್ರತಿದಿನ ರಾತ್ರಿ ಮಲಗುವ ಮೊದಲು ಒಂದು ದೀಪ ಹಚ್ಚಿ, ನಾನು ನನ್ನ ಜೀವನದ ಹೊಣೆಗಾರಿಕೆ ಈಶ್ವರನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಮನಸ್ಸಿನಲ್ಲಿ ಹೇಳಿ ಮಲ್ಕೊಂಬಿಡಿ. ಇದರಿಂದ ನಿಮ್ಮ ಮೇಲಿರುವ ಅನಗತ್ಯ ಭಾರ ನಿಧಾನವಾಗಿ ಕಡಿಮೆ ಆಗುತ್ತೆ. ನಿಮ್ಮ ಜೀವನಕ್ಕೆ ಸರಿಯಾದ ದಾರಿ ಅನ್ನೋದು ತಾನೇ ತೆರೆದುಕೊಳ್ಳುತ್ತೆ. ಈ 3 ತಿಂಗಳುಗಳು ನಿಮಗೆ ಪರೀಕ್ಷೆಯ ಸಮಯ. ಆದರೆ ಈ ಪರೀಕ್ಷೆ ಪಾಸಾದರೆ ಮುಂದಿನ 3 ವರ್ಷಗಳು ಕೂಡ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಹಣ, ಗೌರವ, ಶಾಂತಿ ಎಲ್ಲವೂ ಕೂಡ ಬರುತ್ತೆ. ಆದ್ದರಿಂದ ಆತುರದ ನಿರ್ಧಾರವನ್ನು ಮಾಡೋದಕ್ಕೆ ಹೋಗಬೇಡಿ. ಯಾವ ಮಾತಿಗೂ, ಯಾರ ಮಾತಿಗೂ ಅತಿಯಾಗಿ ಮಣಿಯೋದಕ್ಕೆ ಹೋಗಬೇಡಿ. ನಿಮ್ಮ ಒಳಗಿರುವ ಧ್ವನಿಯನ್ನು ಕೇಳಿ, ಅದೇ ಈಶ್ವರನ ಧ್ವನಿ. ಈ ವಿಡಿಯೋ ನಿಮಗೆ ಮನಸ್ಸಿಗೆ ತಾಕಿದೆ ತಕ್ಷಣ ಒಂದು ಲೈಕ್ ಕೊಡಿ. ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಬರೀರಿ. ಕುಂಭರಾಶಿಯವರು ಎಲ್ಲರೂ ಈ ವಿಡಿಯೋ ನೋಡಲೇಬೇಕು. ಆದ್ದರಿಂದ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಪರಮೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಸರ್ವೇ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್.